ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಪ್ರಾಣ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ. ಎಲ್ಲರೂ ಪ್ರತಿನಿತ್ಯ ಅಭ್ಯಾಸ ಮಾಡಿ. ತುಂಬಾ ಒಳ್ಳೆ ಡಿಫರೆನ್ಸ್ ನಿಮ್ಮ ಒಂದು ಆರೋಗ್ಯದಲ್ಲಿ ಆಗುತ್ತೆ. ಈ ಮುದ್ರೆಯನ್ನ ಹೇಗೆ ಅಭ್ಯಾಸ ಮಾಡೋದು ನೋಡೋಣ. ನಂತರ ಇದ್ರ ಲಾಭಗಳನ್ನ ತಿಳಿಸ್ತೀನಿ. ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ಅಗ್ನಿ ತತ್ವವಾದಂತಹ ಹೆಬ್ಬೆರಳಿಗೆ ಪೃಥ್ವಿ ತತ್ವದ ಉಂಗುರದ ಬೆರಳು, ಜಲತತ್ವದ ಕಿರು ಬೆರಳನ್ನ ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡಿ ಟಚ್ ಮಾಡಿ ಹೀಗೆ ಆರಾಮಾಗಿ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಒಟ್ಟಾರೆ ಸಂಪೂರ್ಣ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಶಕ್ತಿ ಸಿಗತ್ತೆ, ರಕ್ತ ಸಂಚಾರ ಸುಗಮವಾಗಿ ಆಗತ್ತೆ ಅಂತಾನೆ ಹೇಳ್ಬೋದು. ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬಾನೇ ಪ್ರಯೋಜನಕಾರಿ. ನಿಮ್ಮ ಕಣ್ಣಿನ ಶಕ್ತಿಯನ್ನ ಹೆಚ್ಚು ಮಾಡತ್ತೆ, ಕಣ್ಣಿನಲ್ಲಿ ಪೊರೆ ಬರದಂತೆ ತಡೆಯುತ್ತೆ, ಪದೇ ಪದೇ ಕಣ್ಣಿನಲ್ಲಿ ನೀರು ಸುರಿಯುವಂಥದ್ದು, ನೆವೆ ಆಗುವಂಥದ್ದು, ಕಣ್ಣು ಡ್ರೈ ಆಗುವಂಥದ್ದು, ದೃಷ್ಟಿ ದೋಷ ಇದೆಲ್ಲವನ್ನ ನಿವಾರಣೆ ಮಾಡೋದಕ್ಕೆ ಈ ಒಂದು ಪ್ರಾಣ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ಕಣ್ಣಿನಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಇವತ್ತಿಂದನೇ ಪ್ರಾಣ ಮುದ್ರೆಯನ್ನ ಅಟ್ಲೀಸ್ಟ್ ಒಂದು 10 ನಿಮಿಷನಾದ್ರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ತುಂಬಾ ಜನಕ್ಕೆ ಮಧುಮೇಹ ಬಂದ್ಮೇಲೆ ಕಣ್ಣಿನಲ್ಲಿ ಸಮಸ್ಯೆ ಉಂಟಾಗಿರುತ್ತೆ. ಅಂಥವರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ. ನಿಮ್ಗೇನಾದ್ರೂ ಮಧುಮೇಹ ಇತ್ತು ಅಂದ್ರೆ ಅಪಾನ ವಾಯು ಮುದ್ರೆ ಜೊತೆಗೆ ಈ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡಿ ನೋಡಿ. ಅಪಾನ ವಾಯು ಮುದ್ರೆ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಇದು ಅಪಾನ ವಾಯು ಮುದ್ರೆ. ಈ ಮುದ್ರೆಯನ್ನ 15 ನಿಮಿಷ ಅಭ್ಯಾಸ ಮಾಡಿ ಕೊನೆಯಲ್ಲಿ 5 ನಿಮಿಷಗಳ ಕಾಲ ಈ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡಿದ್ರೆ ನಿಮ್ಮ ಮಧುಮೇಹಕ್ಕೂ ತುಂಬಾನೇ ಒಳ್ಳೇದು. ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ, ನಿಮ್ಮ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಾಗತ್ತೆ. ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಾಣ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮ ಇಡೀ ದೇಹಕ್ಕೆ ಶಕ್ತಿ ಕೂಡ ಸಿಗತ್ತೆ. ಹಾಗೆ ತುಂಬಾ ಜನ ಯಾವಾಗ್ಲೂ ನನಗೆ ನಿಶಕ್ತಿ ಇದೆ ಅಥವಾ ವಿಟಮಿನ್ಸ್ ಗಳ ಕೊರತೆ ಇದೆ, ನನ್ನಲ್ಲಿ ರಕ್ತಹೀನತೆ ಇದೆ ಅಥವಾ ಕ್ಯಾಲ್ಸಿಯಂ ಕೊರತೆ ಇದೆ, ಈ ರೀತಿಯ ಅನೇಕ ವಿಟಮಿನ್ಸ್ ಗಳ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಅಂತವರಿಗೂ ಕೂಡ ಈ ಪ್ರಾಣ ಮುದ್ರೆ ತುಂಬಾ ಸಹಕಾರಿ. ನಿಮ್ಗೆ ಏನಾದ್ರೂ ಈ ರೀತಿಯ ಸಮಸ್ಯೆಗಳಿದ್ರೆ ಅಥವಾ ನಿಮ್ಮಲ್ಲಿ ವೀಕ್ನೆಸ್ ಏನಾದ್ರೂ ಕಾಡ್ತಾ ಇದ್ರೆ, ನಿಮ್ಮ ದೇಹದಲ್ಲಿ ವೀಕ್ನೆಸ್ ಇದ್ರೆ ನೀವು ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿ ಈ ವೀಕ್ನೆಸ್ ಎಲ್ಲ ನಿವಾರಣೆ ಆಗತ್ತೆ. ಹಾಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಮತ್ತೆ ಚರ್ಮಕ್ಕೂ ಕೂಡ ತುಂಬಾನೇ ಒಳ್ಳೇದು. ಯಾಕೆ ಅಂದ್ರೆ ಈ ಒಂದು ಮುದ್ರೆಯಲ್ಲಿ ಪೃಥ್ವಿ ತತ್ವ ಮತ್ತೆ ಜಲತತ್ವ ಎರಡನ್ನೂ ಕೂಡ ನಾವು ಉಪಯೋಗಿಸಿರ್ತೀವಿ. ಹಾಗಾಗಿ ಇದರಿಂದ ನಮ್ಮ ಸ್ಕಿನ್ನು ಕೂಡ ಗ್ಲೋ ಆಗತ್ತೆ, ಕೂದಲಿಗೂ ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಹಾಗೆ ತುಂಬಾ ಜನಕ್ಕೆ ರಾತ್ರಿ ಮಲಗಿದಾಗ ಕಾಲಲ್ಲಿ ಸೆಳೆತ, ಹಿಮ್ಮಡಿ ನೋವು ಈ ರೀತಿಯ ಸಮಸ್ಯೆ ಎಲ್ಲ ಇರುತ್ತೆ ನೋಡಿ, ಅದನ್ನ ಕೂಡ ಇದು ನಿವಾರಣೆ ಮಾಡುತ್ತೆ. ಈ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೋಡಿ ಎಷ್ಟೆಲ್ಲಾ ಪ್ರಯೋಜನ ಇದೆ. ಹಾಗೆ ಪ್ರಾಣ ಮುದ್ರೆಯನ್ನ ಯಾವುದೇ ಚಿಕಿತ್ಸಕ ಮುದ್ರೆಗಳನ್ನ ಅಭ್ಯಾಸ ಮಾಡಿದ ನಂತರ ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಿಮ್ಗೆ ಯಾವುದೋ ಸಮಸ್ಯೆ ಇರುತ್ತೆ, ಅದಕ್ಕೆ ನೀವು ವಾಯು ಮುದ್ರೆನೋ, ಶಂಖ ಮುದ್ರೆನೋ, ಸಹಜ ಶಂಖ ಮುದ್ರೆನೋ ಯಾವುದೇ ಚಿಕಿತ್ಸಕ ಮುದ್ರೆ ಇರಲಿ ಅದನ್ನ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಕೊನೆಯಲ್ಲಿ 5 ನಿಮಿಷಗಳ ಕಾಲ ಈ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡಬೇಕು. ಆಗ ನೀವೇನ್ ಮೊದಲು ಮುದ್ರೆ ಮಾಡ್ತೀರಾ ಅದರಿಂದ ಸಿಗಬಹುದಾದಂತಹ 100% ಲಾಭ ಸಿಗುತ್ತೆ. ಜೊತೆಗೆ ನಿಮ್ಮ ದೇಹಕ್ಕೆ ಚೈತನ್ಯ ಶಕ್ತಿ ಸಿಗುತ್ತೆ. ಮುಖ್ಯವಾಗಿ ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ಒಂದು ದೇಹದಲ್ಲಿ ಶಕ್ತಿ ಇರಬೇಕು, ಚೈತನ್ಯ ಇರಬೇಕು, ವಿಟಮಿನ್ಸ್ ಗಳ ಕೊರತೆ ಇರಬಾರ್ದು, ಡೈಜೆಷನ್ ಚೆನ್ನಾಗಿ ಆಗ್ತಿರ್ಬೇಕು. ಇದೆಲ್ಲವೂ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ರಕ್ತ ಪರಿಚಲನೆ ಸರಾಗವಾಗಿ ಆಗ್ತಾ ಇರಬೇಕು. ಅದಕ್ಕೆ ನಿಮ್ಗೆ ಈ ಒಂದು ಪ್ರಾಣ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ನಿಮ್ಮ ಸ್ಕಿನ್ನು, ಹೆಲ್ತ್, ಮೆಂಟಲ್ ಹೆಲ್ತ್ ಎಲ್ಲದಕ್ಕೂ ಈ ಒಂದು ಪ್ರಾಣ ಮುದ್ರೆ ತುಂಬಾನೇ ಸಹಕಾರಿ. ತುಂಬಾ ಜನ ಹೇಳ್ತಾರೆ ಕಣ್ಣಿನಲ್ಲಿ ಪೊರೆ ಬರೋದಕ್ಕೆ ಶುರುವಾಗ್ತಾ ಇದೆ ಅಥವಾ ಕಣ್ಣಿನಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ, ತುಂಬಾ ಬೇಗ ಕಣ್ಣು ಡ್ರೈ ಆಗ್ಬಿಡತ್ತೆ ಅಂತವ್ರು ಎಲ್ಲರೂ ಅಭ್ಯಾಸ ಮಾಡಿ. ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೇದು. ಮಧುಮೇಹ ಬಂದ್ಮೇಲಂತೂ ಕಣ್ಣಿನ ಒಂದು ಸಮಸ್ಯೆ ಕೆಲವೊಂದು ಅಷ್ಟು ವರ್ಷಗಳ ನಂತರ ಬರೋದಕ್ಕೆ ಶುರುವಾಗ್ಬಿಡತ್ತೆ. ಅದಕ್ಕೆ ಮಧುಮೇಹ ಇರುವಂತವ್ರು ಅಪಾನ ವಾಯು ಮುದ್ರೆ ಜೊತೆಗೆ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡಿದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಇಡೀ ದೇಹಕ್ಕೆ ಶಕ್ತಿ, ಚೈತನ್ಯ ಸಿಗುತ್ತೆ. ಎನರ್ಜೆಟಿಕ್ ಆಗಿರ್ಬೋದು, ಇಡೀ ದಿನ ಎನರ್ಜೆಟಿಕ್ ಆಗಿ ಎಲ್ಲಾ ಕೆಲಸಗಳನ್ನ ಮಾಡಬಹುದು. ಒಂದು ಸ್ವಿಚ್ ಅಂದ್ರೆ ಒಂದು ಲೈಟ್ ಸ್ವಿಚ್ ಆಫ್ ಆಗಿರುತ್ತೆ, ಆನ್ ಮಾಡಿದ ತಕ್ಷಣ ಲೈಟ್ ಹೇಗೆ ಆನ್ ಆಗುತ್ತೋ ಅದೇ ರೀತಿ ನಮ್ಮ ಒಂದು ದೇಹಕ್ಕೆ ಎನರ್ಜಿ ಪಾಸ್ ಆಗತ್ತೆ ಈ ಒಂದು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ. ಹಾಗಾಗಿ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು 10 ನಿಮಿಷನೋ 5 ನಿಮಿಷನೋ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡಿ. ನೀವು ವಾಕ್ ಮಾಡ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ, ಟಿವಿ ನೋಡ್ಬೇಕಾದ್ರೆ, ಸುಮ್ಮನೆ ಯಾರ ಹತ್ರನೋ ಕೂತ್ಕೊಂಡು ಮಾತಾಡ್ತಿರ್ತೀರಾ ಅವಾಗ ಕೂಡ ನೀವು ಇದನ್ನ ಅಭ್ಯಾಸ ಮಾಡಬಹುದು. ತುಂಬಾ ಸಲ ಏನಾಗುತ್ತೆ, ಏನೋ ಹುಷಾರ್ ತಪ್ಪಿರ್ತೀವಿ, ಅದರಿಂದ ತುಂಬಾ ನಾವು ಬಾಡಿ ವೀಕ್ ಆಗಿರುತ್ತೆ, ಕೆಲಸ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ. ಸೊ ಈ ರೀತಿ ಸಮಸ್ಯೆ ಎಲ್ಲ ಇರುತ್ತೆ ನೋಡಿ. ಆಗ್ಲೂ ಕೂಡ ತುಂಬಾ ಬೇಗ ನೀವು ಚೇತರಿಸ್ಕೊಳ್ಳೋದಕ್ಕೆ ಈ ಪ್ರಾಣ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ. ಪ್ರಾಣ ಮುದ್ರೆ ಬಗ್ಗೆ ಹೇಳಿದ್ರೆ ಒಂದೆರಡಲ್ಲ, ಸಾಕಷ್ಟು
ಬೇಕಾದಷ್ಟು ಪ್ರಯೋಜನಗಳು ಸಿಗುತ್ತೆ. ಅದಕ್ಕೆ ಹೇಳ್ತೀನಿ ಒಂದೇ ಮಾತಲ್ಲಿ, ನಮ್ಮ ಸಂಪೂರ್ಣ ದೈಹಿಕ ಆರೋಗ್ಯಕ್ಕೆ ಈ ಪ್ರಾಣ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ನೀವು ಪ್ರಾಣಾಯಾಮ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಮಾಡಿದ್ರೆ ಇನ್ನೂ ಡಬಲ್ ಆಗಿ ನಿಮಗೆ ಇದ್ರ ಪ್ರಯೋಜನ ಸಿಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿದಿನ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡಿ. ಈಗಾಗಲೇ ನೀವು ಬೇರೆ ಯಾವುದೋ ಸಮಸ್ಯೆಗೆ ಬೇರೆ ಮುದ್ರೆಯನ್ನ ಅಭ್ಯಾಸ ಮಾಡ್ತಿದ್ದೀರಾ ಅಂದ್ರೆ ಆ ಮುದ್ರೆ ಮುಗ್ದಿದ ತಕ್ಷಣ ಈ ಮುದ್ರೆಯನ್ನ 10 ನಿಮಿಷನೋ 5 ನಿಮಿಷನೋ ಪ್ರಾಕ್ಟೀಸ್ ಮಾಡಿ. ತುಂಬಾನೇ ಒಳ್ಳೇದು. ಈ ಒಂದು ಮುದ್ರೆಯನ್ನ ಎಷ್ಟೊತ್ತು ಮಾಡಬೇಕು, ಯಾವಾಗ ಮಾಡಬೇಕು, ಊಟ ಆಗಿದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. ಊಟಕ್ಕಿಂತ ಮುಂಚೆ, ಊಟ ಆಗಿ 1 ಅವರ್ ಆದ್ಮೇಲೆ, ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ, ಅಥವಾ ಸಂಜೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಬಹುದು. ರಾತ್ರಿ ತೀರಾ ಮಲ್ಗೋದಕ್ಕಿಂತ ಮುಂಚೆ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಎನರ್ಜಿ ಜಾಸ್ತಿ ಆದ್ಮೇಲೆ ನಾವು ನಿದ್ರೆ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ದೇಹದಲ್ಲಿ ಎನರ್ಜಿ ಇದ್ದಾಗ ನಿದ್ರೆ ಬರೋದಿಲ್ಲ. ಹಾಗಾಗಿ ನೀವು ತೀರಾ ಮಲ್ಗೋ ಸಮಯ ಹತ್ತಿರ ಇದೆ ಅಂದಾಗ ಮಾಡೋದಕ್ಕೆ ಹೋಗ್ಬೇಡಿ. ಸಂಜೆ ಟೈಮ್ ಮಾಡ್ಕೊಳ್ಳಿ, ಒಳ್ಳೇದು. ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡಿಬಿಟ್ರೆ ಇಡೀ ದಿನಕ್ಕೆ ಬೇಕಾದಷ್ಟು ಎನರ್ಜಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ತುಂಬಾ ಒಳ್ಳೆ ಮುದ್ರೆ ಇದು ಅಂತಾನೆ ಹೇಳ್ತೀನಿ. ನನ್ನ ಒಂದು ಫೇವ್ರೇಟ್ ಮುದ್ರೆ ಕೂಡ ಇದು. ಡೈಲಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜೊತೆಗೆ ನೀವು ಈಗಾಗಲೇ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ. ತುಂಬಾನೇ ಒಂದು ಉಪಯೋಗ ಆಗುವಂತಹ ಮುದ್ರೆ ಇದು. ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.